ಸಂಶಯವೇ ಸರಿ. ಈಗ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಹಳೆ ನರಸೀಪುರ ಕೇಸ್ನಲ್ಲಿ ಅರೆಸ್ಟ್ ವಾರೆಂಟ್ ಜಾರಿ. ಅರೆಸ್ಟ್ ವಾರೆಂಟ್ಗೆ ಮನವಿ ಮಾಡಿದ್ದಾರೆ ಎಸ್ಐಟಿ. ಸ್ವದೇಶಕ್ಕೆ ಬಂದ ತಕ್ಷಣ ಎಸ್ಐಟಿ ಬಂಧಿಸಲಿದೆ. ಇನ್ನು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗಿದ್ದಾರೆ ಓಂ ಪ್ರಕಾಶ್. ಓಂ ಪ್ರಕಾಶ್, ಈಗ ದೇವರಾಜೇಗೌಡ ಅವರು 8ನೇ ಆರೋಪಿ ಅಂತ ತಿಳಿದು ಬಂದಿದೆ. ಮತ್ತೆ ಈಗ ಇನ್ನು ಪ್ರಜ್ವಲ್ ರೇವಣ್ಣ ಸ್ವದೇಶಕ್ಕೆ ಆಗಮಿಸಿಲ್ಲ, ಜೊತೆಗೆ 376 ಸೆಕ್ಷನ್ ಜಾರಿಯಲ್ಲಿದೆ. ಏನೆಲ್ಲ ಮಾಹಿತಿ ಇದೆ ಓಂ ಪ್ರಕಾಶ್? ಅಶ್ವಥ, ಈ ಒಂದು ಅಶ್ಲೀಲ ವಿಡಿಯೋ ಒಂದು ಹಗರಣ ಏನಿದೆ, ಇದು ತಿಂಗಳಿನಿಂದಲೂ ದೇಶಾದ್ಯಂತ ಸುದ್ದಿ ಮಾಡಿರೋದು ಎಲ್ರಿಗೂ ಗೊತ್ತು. ಇದು ಮಾಡಿರುವಂಥ ಸದ್ದು ಅಂತಿಂತದಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ ಅವ್ರನ್ನ SIT ಅಧಿಕಾರಿಗಳು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪೆನ್ ಡ್ರೈವ್ ಮುಂಚೆ ಇಟ್ಕೊಂಡಿದ್ದ ಡ್ರೈವರ್ ಕಾರ್ತಿಕ್ ಮತ್ತು ಅದನ್ನು ನಾನು ದೇವರಾಜೇಗೌಡ ಅವರಿಗೆ ಕೊಟ್ಟೆ ಅಂತ ಹೇಳಿರೋದ್ರಿಂದ ದೇವರಾಜೇಗೌಡರನ್ನ ಈಗ SIT ಅಧಿಕಾರಿಗಳು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ದೇವರಾಜೇಗೌಡರು ಈಗ ಈ ಒಂದು ಹಗರಣದಲ್ಲಿ 8ನೇ ಆರೋಪಿ ಆಗಿದ್ದಾರೆ. ಹಾಗಾಗಿ SIT ಅಧಿಕಾರಿಗಳಿಗೆ ಈಗ ನ್ಯಾಯಾಲಯ 2 ದಿನ ಕಸ್ಟಡಿಗೆ ನೀಡಿದೆ. ಈ 2 ದಿನದಲ್ಲಿ ದೇವರಾಜೇಗೌಡರಿಗೆ ಅಂದರೆ ಈ ಒಂದು ಪೆನ್ ಡ್ರೈವ್ ಇದೆ, ಅದು ಹಂಚಿಕೆಯಾಗೋದ್ರಲ್ಲಿ ದೇವರಾಜೇಗೌಡರ ಪಾತ್ರ ಏನಿದೆ ಅನ್ನೋದನ್ನು SIT ವಿಚಾರಣೆ ನಡೆಸಿದೆ. ಈ ಒಂದು ವಿಚಾರಣೆಯಲ್ಲಿ ದೇವರಾಜೇಗೌಡರು ಏನು ಹೇಳ್ತಾರೆ, ಅವರಿಗೆ ಯಾವ ರೀತಿ ಪೆನ್ ಡ್ರೈವ್ ಬಂತು ಅಂದರೆ ಕಾರ್ತಿಕ್ ಅವರಿಗೆ ಪೆನ್ ಡ್ರೈವ್ ಕೊಟ್ಟ ಮೇಲೆ ದೇವರಾಜೇಗೌಡರು ಅದನ್ನು ತಿಂಗಳಗಟ್ಟಲೆ ಅಥವಾ ವರ್ಷದವರೆಗೂ ತಮ್ಮ ಹತ್ರ ಇಟ್ಕೊಂಡಿದ್ಯಾಕೆ, ಅದನ್ನು ಅವರು ತಕ್ಷಣವೇ ಪೊಲೀಸರಿಗೆ ಯಾಕೆ ಕೊಡಲಿಲ್ಲ, ಅದರ ಒಂದು ಅಂದರೆ ಅದು ಈಗ ಎಲ್ಲ ಕಡೆ ವೈರಲ್ ಆಗೋದಕ್ಕೆ ದೇವರಾಜೇಗೌಡರು ಕಾರಣ ಅಲ್ಲ ಅಂತ ಹೆಂಗೆ ಹೇಳೋದು, ಇದೆಲ್ಲ ಪ್ರಶ್ನೆಗಳು ಈಗ ದೇವರಾಜೇಗೌಡರ ಮುಂದೆ SIT ಅಧಿಕಾರಿಗಳು ಇಡಲಿದ್ದಾರೆ. ಹಾಗಾಗಿ ದೇವರಾಜೇಗೌಡರಿಗೆ ಇದರಿಂದ ತಪ್ಪಿಸ್ಕೊಳ್ಳೋದು ಅಂದರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದು ತೀರಾನೇ ಕಷ್ಟ ಆಗಲಿದೆ. ಇದು ಒಂದು ಕಡೆ ಆದರೆ, ಈ ಕಡೆ ಈ ಒಂದು ಎಲ್ಲ ಪ್ರಕರಣದ ಕಿಂಗ್ ಪಿನ್ ಅಂದರೆ ಈ ಅಶ್ಲೀಲ ವಿಡಿಯೋವನ್ನು ಮಾಡಿ ಅದನ್ನು ಎಲ್ಲ ಕಡೆ ಅಂದರೆ ಈ ಒಂದು ಅಷ್ಟೊಂದು ಸಾವಿರಾರು ಮಹಿಳೆಯರ ಒಂದು ಮಾನಕ್ಕೆ ಎರವಾದ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ, ಅವರು ಡೇ 1ಇಂದನೂ ಅಂದರೆ ಏನು ಎಲೆಕ್ಷನ್ ಮತದಾನ ಆಯಿತು, ಅದ್ರ ನೆಕ್ಸ್ಟ್ 27ಕ್ಕೆ ಅವರು ಜರ್ಮನಿಗೆ ಹಾರಿದವರು ಇವತ್ತಿನವರೆಗೂ ಪತ್ತೆ ಇಲ್ಲ. ಅಂದರೆ ಅವರು ಜರ್ಮನಿಗೆ ಹೋಗಿ ಅಲ್ಲಿ ಫ್ರಾಂಕ್ಫರ್ಟಲ್ಲಿ ಇದ್ದಾರೆ, ಅಲ್ಲಿಂದ ಮ್ಯೂನಿಚ್ಗೆ ಹೋಗಿದ್ದಾರೆ ಅಂತ ಒಂದ್ಸಲ ಹೇಳಿದ್ರೆ, ಅಲ್ಲಿಂದ ಅವರು ದುಬೈಗೆ ಬಂದರು, ಅಲ್ಲಿಂದ ಭಾರತಕ್ಕೆ ಬರ್ತಾರೆ ಅಂತೆಲ್ಲ ಹೇಳಾಯಿತು. ಆದರೆ ಇದೆಲ್ಲ ಹೇಳಿಕೆಗಳು ಸುಳ್ಳು ಅಂತ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಯಾಕಂದರೆ ಇಷ್ಟು ದಿವಸಗಳ ಕಾಲ ಅವರು ತಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟ್ನಿಂದ ಮಾತ್ರ ಅವರು ಈ ಥರ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಿದೆ. ಹಾಗಾಗಿ ಅವರು ಬಂದರೆ ಬಂಧನ ಮಾಡೋದು ಇದ್ದೇ ಇತ್ತು. ಆದರೆ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರ ಬಂಧನಕ್ಕೆ SIT ಅಧಿಕಾರಿಗಳ ಮನವಿ ಮೇರೆಗೆ ವಾರೆಂಟ್ ಜಾರಿ ಮಾಡಿರೋದ್ರಿಂದ ಅಂದರೆ ಅರೆಸ್ಟ್ ವಾರೆಂಟೇ ಜಾರಿ ಮಾಡಿರೋದ್ರಿಂದ ಈಗ ಯಾವುದೇ ಒಂದು ಸಂಶಯ ಇಲ್ಲದೆ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ SIT ಅಧಿಕಾರಿಗಳು ರೇವಣ್ಣ ಅವ್ರನ್ನ ಬಂಧಿಸಬಹುದಾಗಿದೆ. ಯಾಕಂದರೆ ರೇವಣ್ಣ ಅವರು ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ಅವರು ಒಬ್ಬ MP. ಹಾಗಾಗಿ ಅವ್ರನ್ನ ಬಂಧಿಸೋದಕ್ಕೆ SIT ಅವರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿರ್ತಾರೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿ ಅಂತ ಹೇಳಿ. ಈಗ ಜಾರಿ ಕೂಡ ಮಾಡಲಾಯಿತು. ಈಗ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿ ಕೂಡ ಮುಂದಾಗಿದ್ದಾರೆ. ಒಂದು ವೇಳೆ ಪಾಸ್ಪೋರ್ಟ್ ರದ್ದಾದ್ರೆ ಖಂಡಿತವಾಗಿ ಪ್ರಜ್ವಲ್ ರೇವಣ್ಣ ಅವರು ಸ್ವದೇಶಕ್ಕೆ ಆಗಮಿಸಬೇಕು. ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ? ಹೌದು ಅಕ್ಷತಾ, ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಇದು ಒಬ್ಬ MP ಗೆ ಸಿಗೋ ವಿಶೇಷ ಸವಲತ್ತು ಅಂತ ಹೇಳ್ಬೋದು. ಈ ಒಂದು ಪಾಸ್ಪೋರ್ಟ್ ಇಟ್ಕೊಂಡು ಯಾವುದೇ ಒಬ್ಬ ಸಂಸದ ಇಡೀ ಜಗತ್ತಿನಲ್ಲಿ ಯಾವುದೇ ಒಂದು ವೀಸಾ ಇಲ್ಲದೆ ಎಲ್ಲ ಕಡೆ ಓಡಾಡ್ಬೋದು. ಇದೇ ಒಂದು ಇದನ್ನು ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡು ಪ್ರಜ್ವಲ್ ರೇವಣ್ಣ ಈಗ ಯಾವ್ಯಾವ ದೇಶಕ್ಕೆ ಹೋಗ್ತಾ ಇದ್ದಾನೋ ಗೊತ್ತಿಲ್ಲ. ಯಾಕಂದರೆ ಇಷ್ಟು ದಿವಸಗಳಿಂದಲೂ ಅವನು SIT ಕಣ್ಣು ತಪ್ಪಿಸಿ ಜರ್ಮನಿಯಲ್ಲಿ ಅಥವಾ ಬೇರೆ ಕಡೆ ಓಡಾಡ್ಕೊಂಡಿರೋದಕ್ಕೆ ಕಾರಣನೇ ರಾಜತಾಂತ್ರಿಕ ಪಾಸ್ಪೋರ್ಟ್. ಯಾಕಂದರೆ ಇಲ್ಲಿ ಅವನ ಮೇಲೆ ಆಗಲೇ ಬ್ಲೂ ಕಾರ್ಡ್ ಇದಾಗಿದೆ, ಅಂದರೆ ಎಲ್ಲ ಕಡೆನೂ ಯಾವುದೇ ದೇಶದಲ್ಲಿದ್ದು ಅವನ ಬಗ್ಗೆ ಮಾಹಿತಿ ಕೊಡಬೇಕು ಅನ್ನೋ ಒಂದು ಸೂಚನೆ ಹೋಗಿದೆ ಇಂಟರ್ಪೋಲ್ಗೆ. ಈಗ ರೆಡ್ ಕಾರ್ನರ್ ನೋಟಿಸ್ ಕೊಡೋದೊಂದು ಬಾಕಿ. ಆದರೆ ಈ ಒಂದು ಅದಕ್ಕೆ ಮುಂಚೆ ಈ SIT ಏನು ಮಾಡಿದೆ, ಅವನು ರಾಜತಾಂತ್ರಿಕ ಪಾಸ್ಪೋರ್ಟ್ನ ರದ್ದು ಮಾಡೋದಕ್ಕೆ ಕೇಂದ್ರಕ್ಕೆ ಕೇಳ್ಕೊಂಡಿದೆ. ಯಾಕಂದರೆ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಒಂದು ವೇಳೆ ರದ್ದಾಗ್ಬಿಟ್ರೆ ಆವಾಗ ಪ್ರಜ್ವಲ್ ರೇವಣ್ಣ ಬೇರೆ ದೇಶದಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಅವನು ತಕ್ಷಣವೇ ದೇಶಕ್ಕೆ ಮರಳಬೇಕಾಗುತ್ತೆ. ಯಾಕಂದರೆ ಬೇರೆ ದೇಶದವರು ಅವನ ಮೇಲೆ ಅಂದರೆ
ಅವನಿಗೆ ಅಲ್ಲಿರೋದಕ್ಕೆ ಅವಕಾಶ ಕೊಡಲ್ಲ. ಹಾಗಾಗಿನೇ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡೋದು ಈಗ ಕೇಂದ್ರ ಜವಾಬ್ದಾರಿ ಆಗಿದೆ. ಈಗ ರಾಜ್ಯದ SIT ಅಧಿಕಾರಿಗಳು ಕೇಂದ್ರಕ್ಕೆ ಒಂದು ಬಾಲ್ನ ಎಸೆದಿದ್ದಾರೆ. ಈಗ ಆ ಬಾಲು ಕೇಂದ್ರದ ಅಂಗಳದಲ್ಲಿದೆ. ಹಾಗಾಗಿ ಕೇಂದ್ರ ಯಾವುದೇ ರೀತಿಯ ಒಂದು ನಿಲುವು ತಗೊಳ್ತಾ ನೋಡ್ಬೇಕು ಅಕ್ಷತಾ. ಓಕೆ, ಧನ್ಯವಾದಗಳು ಓಂ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.